ಅಂದ್ರ ಅದು ಅಜಂತ ಎಲ್ಲೋರ ಅಂತೈತಿ. ನಿಮ್ಮಂತವ್ರು ಬಾಳ ಮಂದಿ ಬಂದಿದ್ರು, ಕಳಿಸಿನಿ, ಸುಮ್ ಹೋಗಿ ಅಟ್ಟ ಹುಚ್ಚದೀನಿ ಅಂತೈತಿ. ನಾ ಯಾರಂಗೂ ಆಗಿಲ್ಲ ಅಂತ ನಾನಾಗಿಯೇ ಉಳ್ದೀನಿ ಅಷ್ಟೇ. ಇದು ಸುಮ್ಮನೆ ಯಾತ್ರಿಕರಾಗಿ ಬಂದೀವಿ. ಇಟ್ ಈಸ್ ಅನ್ ಇನ್ವಿಟೇಷನ್ ದಟ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್ ಟು ದಿಸ್ ಎಕ್ಸಿಸ್ಟೆನ್ಸ್. ಇಲ್ಲಿ ಸುಮ್ಮನೆ ನಮ್ಮ ಹುಟ್ಟೇನಿದೆ, ದೇವನು ನಮಗೊಂದು ಕೊಟ್ಟ ಆಮಂತ್ರಣ ಇದು ಅಷ್ಟೆ. ಈ ಜಗತ್ತಿಗೆ ಯಾತ್ರಿಕರಾಗಿ ಬಂದೀವಂದ ಮೇಲೆ ಗೊತ್ತಿರಬೇಕು, ಇಲ್ಲೊಂದು ನಿಯಮ ಐತಿ ಜಗತ್ತಿನೊಳಗೆ. ಈ ಜಗತ್ತಿನ ಒಂದು ನಿಯಮ ಏನು ಅಂದ್ರ, ಇಲ್ಲಿ ಬಂದವ್ರು ಯಾರು ಖಾಯಂ ಇರಂಗಿಲ್ಲ, ಇಲ್ಲಿಂದ ಏನು ತಗೊಂಡು ಹೋಗಂಗಿಲ್ಲ. ಇದು ನಿಯಮ ಈ ಜಗತ್ತಿನ. ಈ ನಿಯಮಕ್ಕೆ ಯಾರು ಹೊರತಿಲ್ಲ. ಇದು ಒಂದು ನಿಯಮ ನಾವು ನೆನಪಿಡಬೇಕು. ಈ ಜಗತ್ತಿನ ನಿಯಮ ಏನು ಅಂದ್ರ, ಈ ಜಗತ್ತಿಗೆ ಬಂದವರು ಯಾತ್ರಾರ್ಥಿಗಳು ನಾವು ಅಷ್ಟೇ. ಆದ್ರೆ ಇಲ್ಲಿ ಬಂದವ್ರು ಯಾರು ಖಾಯಂ ಇರಂಗಿಲ್ಲ, ಖಾಯಂ ಬಿಡಂಗಿಲ್ಲ, ಇಲ್ಲಿಂದ ಏನೋ ತಗೊಂಡು ಹೋಗಂಗಿಲ್ಲ. ಇದು ಈ ಜಗದ ನಿಯಮ. ಇದು ಇಲ್ಲಿಂದ ಏನಾರ ಒಯ್ಯಕ್ಕಾಗತ್ತನ್ನ ಇಲ್ಲ. ನಾವು ಬಹಳ ಶ್ರೀಮಂತರದೀವಿ ಅಂದ್ರ ನೀವು ಲಾರಿ ಗಟ್ಲೆ ಒಯ್ಬೋದು. ಲಾರಿಯಾಗ ಎಷ್ಟು ಕ್ವಿಂಟಲ್ ಒಯ್ಬೋದು? ಒಂದು 50 ಕ್ವಿಂಟಲ್ ನೀವು ತಗೊಂಡು ಹೋಗ್ಬೋದು ನಿಮ್ಮ ಜೊತೆಗೆ. ಇಲ್ರಿ ನಾವು ಅದಕ್ಕಿಂತ ಸ್ವಲ್ಪ ಬಡವರಿದೀವಿ, ಟ್ರ್ಯಾಕ್ಟರ್ ಐತಿ ನಮ್ಮದು ಅಂದ್ರೆ ನೀವು ಒಂದು 25 ಕ್ವಿಂಟಲ್ ಒಯ್ಬೋದು. ಇಲ್ಲ ನಾವು ಕಾರ್ನ್ಯಾಗ ಹಾಕೊಂಡು ಹೋಗ್ಬೇಕಾಗೈತ್ರಿ, ಕಾಳು ಕಡಿ ಸಾಮಾನು ಅಂದ್ರೆ ಕಾರ್ ಗಡ್ಯಾಗ ಎಷ್ಟು ಭಾಳ ಅಂದ್ರೆ 1 ಕ್ವಿಂಟಲ್ ಒಯ್ಬೋದು. ಇಲ್ಲ ನಾವು ವಿಮಾನದಾಗ ಹೋಗ್ತೀವ್ರಿ ಅಂದ್ರೆ ವಿಮಾನದೊಳಗೆ ನಿಮಗೆ ಕ್ವಿಂಟಲ್ ಗಟ್ಲೆ ಕೊಡೋದಿಲ್ಲ. ಭಾಳ ಅಂದ್ರೆ 23ರಿಂದ 25 kg ಅಷ್ಟ ನಿಮ್ಮ ಜೊತೆಗೆ ಒಯ್ಬೋದು. ಎಲ್ಲಿ ವಿಮಾನದಾಗ ಒಯ್ದ್ರ 23ರಿಂದ 25 kg ಒಯ್ಬೋದು. ಆದ್ರೆ ವಿಮಾನದಕ್ಕಿಂತ ಮ್ಯಾಲ ಹೊಂಟ್ರಿ ಅಂದ್ರೆ ಖಾಲಿ ಕೈಲಿಂದನೂ ಹೋಗ್ಬೇಕು. ಎಲ್ಲರೂ ಏನು ತಗೊಂಡು ಹೋಗಕ್ಕೆ ಬರೋದು ತಿಳ್ಕೋಬೇಕು. ಇಲ್ಲಿ ಖಾಯಂ ಇರಾಕ್ ಬಂದಿಲ್ಲ, ಏನೂ ತಗೊಂಡು ಹೋಗಾಕ ಬಂದಿಲ್ಲ. ಇದು ಈ ಜಗದ ನಿಯಮ ಐತಿ. ಯಾತ್ರಿಕರಾಗಿ ಬಂದೀವಿ, ಯಾತ್ರಿಕರಾಗಿ ಹೋಗಬೇಕಷ್ಟೇ. ಯಾರ ಒಯ್ದಾರೇನಿ? ಒಂದು ಘಟನಾ ನಡೀತು ಇತಿಹಾಸದಲ್ಲಿ. ಭೋಜ ರಾಜ ಅಂತಿದ್ದ ಮಾಳವಿಕ ದೇಶದ ರಾಜ. ಅವ 8 ವರ್ಷದೊಳಗಿರಾಗ ಅವ್ರ ತಂದೆ ತೀರ್ಕೊಂಡ. ಅವ ಮಗ ಸಣ್ಣವದನಂತ ತಿಳ್ಕೊಂಡು ಅವ್ರ ಅಪ್ಪ ಏನು ಮಾಡದ ಅಂದ್ರ, ಆ ಆಸ್ತಿ ಎಲ್ಲ ಅವ್ರ ಚಿಕ್ಕಪ್ಪ ಅವ್ರ ತಮ್ಮನ ಹೆಸರ್ಲೆ ಮುಂಜ ಅವನ ಹೆಸರ್ಲೆ ಹಚ್ಚಿದ್ದ. ಮಗ ಸಣ್ಣದ ಭೋಜ 8 ವರ್ಷದ್ದು, ಚಿಕ್ಕಪ್ಪನ ಹೆಸರ್ಲೆ ಎಲ್ಲ ಆಸ್ತಿ ಆಗಿತ್ತಲ್ಲ, ಅವನ ತಲೆಯಾಗ ಒಂದು ಹುಳ ಬಂತು. ಏನು ಅಂದ್ರೆ ಹುಡುಗ ದೊಡ್ಡದಾತಂದ್ರೆ ಇದೆಲ್ಲ ಆಸ್ತಿ ಅವನಿಗೆ ಮಾಡ್ಬೇಕಾಗತ್ತಲ್ಲ ಅಂತ ತಿಳ್ಕೊಂಡು ಏನಾರ ಮಾಡಿ ಇವನಿಗೆ ಸಾಯಿ ಹೊಡಿಬೇಕಂತ ವಿಚಾರ ಬಂತು ತಲೆಯಾಗ. ತಗೊಂಡೊಬ್ಬ ಮಂತ್ರಿ ಕೊಟ್ಟು ಕಾಡಿಗೆ ಕಳಿಸಿದ ಮುಂಜ ಚಿಕ್ಕಪ್ಪ. ಸಣ್ಣ 8 ವರ್ಷದ ಸುಂದರ ಸ್ಫುರದ್ರೂಪಿ ಮಗುವನ್ನು ಕೊಟ್ಟು. ಆ ಮಂತ್ರಿಗೆ ಮಗುವಿನ ನೋಡಿದ್ರೆ ಇಷ್ಟು ಮನಸ್ಸು ಕರಗುತ್ತಲ್ಲ, ಈ ಮಗುವಿಗೆ ಹೆಂಗ್ ಕೊಲೆ ಮಾಡೋದಪ್ಪ? ಅಮ್ಮ ಮಗುವಿಗೆ ಹೇಳ್ದ, ನಿಮ್ಮ ಚಿಕ್ಕಪ್ಪ ನಿನಗೆ ಆಸ್ತಿ ಸಲುವಾಗಿ ಕೊಲೆ ಮಾಡಂತ ಹೇಳ್ಯಾನ, ನನಗೆ ಮಾಡಕ್ ಮನಸ್ಸಿಲ್ಲ, ನೀ ಎಲ್ಲರ ಬದುಕು ಹೋಗು. ಭೋಜನಿಗೆ ಆಶ್ಚರ್ಯ ಆಯ್ತು. 8 ವರ್ಷದ ಹುಡುಗ ಏನಂದ್ರ, ನಮ್ಮ ಆಸ್ತಿ ಸಲುವಾಗಿ ನಮ್ಮ ಚಿಕ್ಕಪ್ಪ ನನಗೆ ಕೊಲೆ ಮಾಡಕ್ ಕಳ್ಸ್ಯಾನ. ಹಂಗಿದ್ರೆ ಒಂದು ಕೆಲಸ ಮಾಡಂತ ಒಂದು ಸಣ್ಣ ತಾಡೋಲಿ ಒಳಗ ಒಂದು ಪತ್ರದೊಳಗ ಒಂದು 4 ಮಾತು ಬರೆದು ಕಳಿಸ್ತು ಹುಡುಗ ಚಿಕ್ಕಪ್ಪನಿಗೆ. ಅವರು ಈ ಹುಡುಗ ಕೊಲೆ ಮಾಡಲಿಲ್ಲ. ಹುಡುಗ ಬರೆದಿದ್ದು ಒಂದು ಸಣ್ಣ ತಾಡೋಲೆ ತಗೊಂಡು ಚಿಕ್ಕಪ್ಪಗೆ ಒಯ್ದು ತೋರಿಸಿದ್ರು. ಚಿಕ್ಕಪ್ಪ ಅದನ್ನು ಓದಿ ದಿಗ್ಭ್ರಾಂತನಾಗಿದ್ದ ಮುಂಚೆ. ಏನ ಸಣ್ಣ ಹುಡುಗ ಬರೆದಿತ್ತು ಮಾತು, ಬರೆದವ ಸಣ್ಣ ಹುಡುಗ, ಮಾತು ಬಹಳ ದೊಡ್ಡದಿತ್ತು. ಅವ್ರು ಚಿಕ್ಕಪ್ಪ ಓದಿ ಕಣ್ಣಾಗ ನೀರು ಬಂತು. ಭೋಜ ಬರೆದಿದ್ದ ಅದ್ರೊಳಗ 4 ಮಾತುಗಳನ್ನು ಬರೆದಿದ್ದ. ಚಿಕ್ಕಪ್ಪನೇ, ನೀ ಏನು ಆಸ್ತಿ ನಿನ್ನ ಹೆಸರ್ಲೆ, ಇದು ಹೊಲ ಮನಿ ಇದನ್ನೆಲ್ಲ ಸಾಮ್ರಾಜ್ಯ ನಿನ್ನ ಹೆಸರ್ಲೆ ಮಾಡ್ಕೋಬೇಕಂತ ಅನ್ಕೊಂಡಿಯಲ್ಲ, ಒಂದು ಕ್ಷಣ ವಿಚಾರ ಮಾಡಿ ನೋಡು. ಮಾಂದಾತಾಚ ಮಹಿಪತಿ ಕೃತಯುಗ ಅಲಂಕಾರ ಪೇತೋ ಗತಃ ಭೂತೋ ಗತಃ ಸೇತುರ್ ಏನ ಮಹೋದದೌ ವಿರಚಿತ ಕ್ವಾಸೌ ದಶಾಶಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯೋ ಯಾತಾಧಿವಂ ಭೂಪತೆ ನೈಕೇನಾಪಿ ಸಮಂ ಗತ ವಸುಮತಿ ಮುಂಚ ತ್ವಯಾ ಯಾಸ್ಯತಿ. ಚಿಕ್ಕಪ್ಪನೇ, ಮುಂಚೆನೆ ಒಂದು ಕ್ಷಣ ವಿಚಾರ ಮಾಡು. ಈ ಭೂಮಿಯನ್ನ ಕೃತಯುಗದಲ್ಲಿ ಮಹಿಪತಿ ಆಳ್ತಿದ್ನಲ್ಲ ಮಹಾರಾಜ, ಅವನ ಹೆಸರಲ್ಲೇ ಇತ್ತು ಇಡೀ ಭೂಮಂಡಲ. ಈಗ ಅವನೂ ಇಲ್ಲ, ಭೂಮಿ ಅವನ ಹೆಸರಲ್ಲೇನೂ ಇಲ್ಲ. ಸೇತುವೆಯನ್ನು ಕಟ್ಟಿ 10 ತಲೆಯ ರಾವಣನನ್ನು ಕೊಂದ ರಾಮನ ಹೆಸರಲ್ಲೇ ಇತ್ತು ದಶಾಶಾಂತಕಃ. ಈಗ ಅವನೂ ಇಲ್ಲ, ಅವನ ಹೆಸರಲ್ಲೇನೂ ಇಲ್ಲ. ಇದು ದ್ವಾಪರದಲ್ಲಿ
ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭುತಯ. ಯುಧಿಷ್ಠಿರ ಮಹಾರಾಜನ ಹೆಸರು ಮೇಲಿತ್ತು, ಈಗ ಅವನ ಹೆಸರು ಮೇಲೂ ಇಲ್ಲ. ಈಗ ನೀ ನನ್ನ ಹೆಸರಲ್ಲೇ ಮಾಡ್ಕೋಬೇಕಂತೀಯಲ್ಲ. ನೈಕೇನಾಪಿ ಸಮಂಗತ ವಸುಮತಿ. ಈ ಭೂಮಿ ಐತೆಲ್ಲ, ಇದನ್ನು ಬಹಳ ತಿಳ್ಕೊ, ಇದು ಯಾರ ಜೊತೆನೂ ಬಂದಿಲ್ಲ. ಈಕೆ ಹಿಂದೆ ನಿಮ್ಮ ಅಪ್ಪನ ಹೆಸರಲ್ಲೇ ಪಾಣಿ ಇತ್ತು, ಈಗ ನಿನ್ನ ಹೆಸರಲ್ಲೇ ಐತಿ. ಮುಂದೆ ನೀ ಮಾಡಲಿಲ್ಲ ಅಂದ್ರೂ ಮಕ್ಕಳು ನಿನ್ನ ಕಸ್ಕೊಂಡರ ಮಾಡ್ಕೊಂತಾರ ಅವರಷ್ಟು. ನೈಕೇನಾಪಿ ಸಮಂಗತ ವಸುಮತಿ. ಈ ಭೂಮಿ ಯಾರ ಜೊತೆಯೂ ಹೋಗಿಲ್ಲ. ಮುಂಚೆ ತ್ವಯ ಯಾಶ್ಯತಿ. ನಿನ್ನ ಜೊತೆಗೆ ಏನಾರ ಬರ್ತಾಳೇನಕ್ಕೆ? ಯಾರ ಜೊತೆನೂ ಬರಂಗಿಲ್ಲ. ಅದಕ್ಕೆ ತಿಳ್ಕೊ ಮುಂಜಾನೆ ನೀನು, ಈ ಭೂಮಿ ತಾಯಿ ಯಾರ ಜೊತೆಯೂ ಬಂದಕ್ಕೆ ಅಲ್ಲ ಈಕೆ. ನೈಕೇನಾಪಿ ಸಮಂಗತ ವಸುಮತಿ. ಯಾರ ಜೊತೆನೂ ಬಂದಿಲ್ಲ ಅಷ್ಟೇ. ನಾವು ಸುಮ್ಮನೆ ಅಂತಿರ್ತೀವಿ. ಏನು ಅಂತಿರ್ತೀವಿ ಅಂದ್ರೆ ನಮಗೊಂದು ಭ್ರಮ ಇರ್ತೈತಿ. ಊರ ಮುಂದೆ ಬಹಳ ಭೂಮಿ ಐತಲ್ಲಪ್ಪ, ಇದಕ್ಕೆ ಕೇಳನ್ನ, ಇದಕ್ಕೆ ಈ ಭೂಮಿಗೆ ಎಷ್ಟು ಕಿಮ್ಮತ್ತು ಕಟ್ತಾರ, ಕಟ್ಟನ್ನ ಅಷ್ಟು ಕಿಮ್ಮತ್ತು ಕಟ್ಟಿ ತಗೊಂತೀನಿ ಅಂತ ಮನುಷ್ಯ ಅಂತಿರ್ತಾನ. ಹೌದಲ್ಲ? ಈ ಭೂಮಿಗೆ ಎಷ್ಟರ ಕಿಮ್ಮತ್ತು ಕಟ್ಟನ್ನು ಅಷ್ಟು ಕಿಮ್ಮತ್ತು ಕೊಟ್ಟು ನಾ ತಗೊಂತೀನಿ ಅಂತ ಮನುಷ್ಯ ಅಂತಿರ್ತಾನ. ಭೂಮಿ ಅಂತಿರ್ತೈತಿ, ನೀ ಇವತ್ತೆಷ್ಟರ ಕಿಮ್ಮತ್ತು ಕಟ್ಟು, ನಿನಗೊಂದು ದಿವ್ಸ ಕಿಮ್ಮತ್ತಿಲ್ಲಾರ್ದಾಗ ಒಳಗೆ ಕರ್ಕೊಂತೀನಿ ಅಂತ ಭೂಮಿ ಅಂತಿರ್ತೈತಿ ಅಷ್ಟೇ. ಇದು ನಿಸರ್ಗ, ಇದು ಅಷ್ಟೇ. ಇಲ್ಲಿ ಯಾರು ಖಾಯಂ ಇರಾಕ್ ಬಂದವರಲ್ಲ. ಕೌಂಟ್ ಲಿಯೋ ಟಾಲಸ್ಟಾಯ್ ಅಂತಿದ್ದ ಬಹಳ ದೊಡ್ಡ ಜ್ಞಾನಿ ಮನುಷ್ಯ, ಕೌಂಟ್ ಲಿಯೋ ಟಾಲಸ್ಟಾಯ್. He was a Russian writer. Count Leo Tolstoy